ಛೇ 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 ತೋ ಸಾಕಪ್ಪ ಮುರಾರಿ, ಈ ಗಂಡು ಜನ್ಮ ಸಾಕು ಅಂದ್ರೆ ಸಾಕು. ಅಲ್ಲ ರೀ, ನನ್ನ ಹೆಂಡತಿ ನಂಬಿ ಡಾರ್ಲಿಂದು ಒಂದೇ ಸಮ ಡಿಮ್ಯಾಂಡು MLA ಟಿಕೆಟ್ ಕೊಡ್ಸು ಅಂತ. ಅಲ್ಲ ಅದೇನ ಕಡ್ಲೆಕಾಯಿ ಬೀಜನ ತಂದು ಕೊಟ್ಬಿಡಕ್ಕೆ ಆಗಲ್ಲ ಕಣೆ ಅಂದೆ. ಅದಕ್ಕೆ ಅವಳು ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ಟಿಕೆಟ್ ಕೊಡ್ಸಿ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ. ಅಯ್ಯೋ ರೀ, ಹೆಂಡತಿರು ಈ ತರ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಗಂಡಸರು ಎಲ್ಲಗಿರಿ ಹೋಗ್ಬೇಕು. ಸ್ಕಿಟ್ ಓಪನಿಂಗ್ ಮೂಡ್ ಬಂದಂಗಿದೆ. ಅಯ್ಯೋ ರೀ, ಅದಲ್ಲ ಕಣ್ರಿ. ಮತ್ತೆ ಪಕ್ಕದ ಮನೇಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, AC ಎಲ್ಲ ತಂದಿದಾರಂತೆ. ಅವ್ ನಮ್ಮನೆಗೆ ಯಾವಾಗ್ರಿ ಬರೋದು? ಅವರೆಲ್ಲ ಊರಿಗೆ ಯಾವ ಹೋಗ್ತಾರ ನೋಡ್ಕೋ. ಯಾಕ್ರಿ? ಬೀಗ ಹೊಡೆದೆಲ್ಲ ನಮ್ಮ ಮನೆ ತಗೊಂಡ್ಬಿಡೋಣ. ಎಷ್ಟಾದ್ರೂ ಕಳ್ರ ವಂಶ ಅಲ್ವಾ? ಓಹೋ, ಇವ್ರದ್ದು ದಾನವಂತರ ವಂಶ. ಇವರಪ್ಪ ನಮ್ಮಪ್ಪ ಕಳ್ತನಕ್ ಹೋದಾಗ್ಲೆ ಈ ಕಳ್ಳಿನ ನನಗಂಟಕ ಪ್ಲಾನ್ ಮಾಡಿದ್ರು. ಅಯ್ಯೋ ರೀ, ಅದೆಲ್ಲ ಇವಾಗ ಯಾಕೆ? ನಾನ್ ಹೇಳಿದ್ದು ಆ ರೀತಿ ವಸ್ತುಗಳೆಲ್ಲ ನಮ್ಮನೆಗೆ ಯಾವಾಗ ಬರುತ್ತೆ ಅಂತ. ಬರುತ್ತೆ ಕಣೆ. ಯಾವಾಗ? ನೀನು ಸತ್ತ ಮೇಲೆ. ನಾನ್ ಯಾಕೆ ಸಾಯ್ಬೇಕು? ಮತ್ತೆ ಪಕ್ಕದ ಮನೆ ಮೊದ್ಲೇ ಎಂತ ಸತ್ತ ಮೇಲೆ ಅವ್ನು 2ನೇ ಮದುವೆ ಆದ. ಆಗ ಅವ್ರ ಮಾವ ವರದಕ್ಷಿಣೆ ಅಂತ ಅದೆಲ್ಲ ಕೊಟ್ಟಿದ್ದು ಕಣೆ. ಅದಲ್ದೆ ಜ್ಯೋತಿಷ್ಗಳು ಹೇಳಿದ್ದಾರೆ ಏನಂತ? ಯಾವುದೇ ಕೆಲಸ ಮಾಡ್ಲಿ ಮೊದಲೇ ಪ್ರಯತ್ನದಲ್ಲಿ ಸಕ್ಸಸ್ ಆಗಲ್ಲ ಅಂತ. ನೀವು ಸಂಕ್ರಾಂತಿ ಸೀರೆ ಕೊಡಿಸ್ತೀರಿ ಅಂದ್ರಿ, ಯುಗಾದಿ ಕೊಡಿಸ್ತೀನಿ ಅಂದ್ರಿ, ಗಣೇಶ ಚತುರ್ಥಿ ಕೊಡಿಸ್ತೀನಿ ಅಂದ್ರಿ, ಎಲ್ಲ ಮುಗ್ದು ದೀಪಾವಳಿನ ಮುಗ್ದೋಯ್ತು. ಇನ್ ಯಾವಾಗ್ರಿ ಕೊಡಿಸ್ತೀರಾ? ನ್ಯೂ ಇಯರ್ ಫಿಕ್ಸ್. ಈಗ ಕೊಡ್ತೀಯ ನನಗೊಂದು ಕಿಸ್ಸು? ಸಾಕ್ ಸುಮ್ನೆ ಇರ್ರಿ. ಇಲ್ಲಿವರೆಗೂ ನನ್ಗೆ ಅಂತ ಏನಾದ್ರು ಕೊಡ್ಸಿದ್ರೇನ್ರಿ ನೀವು? ಅಟ್ಲೀಸ್ಟ್ ಹೊರಗಡೆ ಊಟಕ್ಕಾದ್ರು ಕರ್ಕೊಂಡು ಹೋಗಿದ್ದೀರೇನ್ರಿ? ಆಯ್ತು, ಇವತ್ತು ಹೊರಗಡೆ ಊಟ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ರೆಡಿನಾ? ನಾನು ಹೇಳಿದ್ದು ಮನೆ ಹೊರಗಡೆ ಕೂತ್ಕೊಂಡು ಊಟ ಮಾಡೋಣ ಅಂತ. ಯಾಕ್ರಿ ನಾನು ಒಂದ್ ಮಾತನ್ನು ಸೀರಿಯಸ್ ತಗೊಳಲ್ಲ. ನಾವ್ ಏನ್ ಹೇಳಿದ್ರು ಕೇಳೋದೇ ಇಲ್ಲ. ಚಿನ್ನ, ಹೇಳ್ತಿ ಮಾತ್ ಕೇಳೋದು ದಮ್ ಹೊಡೆಯೋದು ಎರಡು ಒಂದೇ. ಕುತೂಹಲಕ್ಕೆ ಅಂತ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ಅಡಿಕ್ಟ್ ಆಗ್ಬೇಕಾಗುತ್ತೆ. ಬಂದ್ರು ನೋಡಿ ನಿಮ್ ಫ್ರೆಂಡ್ಸು, ಮಟನ್ ಅಂಗಡಿಗಳ ಮುಂದೆ ನಾಯಿಗಳು ಬರೋ ಹಾಗೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾರೆ. ಬಾರ್ ಅಂದ್ಮೇಲೆ ಕುಡುಕರು ಬರ್ತಾರೆ, ಮನೆ ಅಂದ್ಮೇಲೆ ಫ್ರೆಂಡ್ಸ್ ಬರ್ತಾರೆ ಕಣೆ. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ್ರಿ. ನಾನ್ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ಫ್ರೆಂಡ್ಸ್ಗೆ ಏನಾದ್ರೂ ಹೇಳಿ ಸಾಗಾಕಿ. ಮನೆ ಒಳಗಡೆ ಬಂದ್ಬಿಟ್ರೆ? ಮನೆ ಒಳಗಡೆ ಬಂದ್ರೆ ಹಿಂದಿಂದ ಸೊಂಟ ಇಟ್ಕೊಂಡು ಎತ್ತಿ ಆಚೆ ಹಾಕ್ರಿ. ಏನಂದ್ ಇನ್ನೊಂದ್ಸಲ ಹೇಳು. ಹಿಂದಿಂದ ಸೊಂಟ ಹಿಡ್ಕೊಂಡು ಎತ್ತಿ ಆಚೆಗೆ ಹಾಕಿ ಅಂದೆ. ಆಯ್ತು, ಹೋಗು. ಸ್ವಾನೆ ಸ್ವಾನೆ ಸ್ವಾನೆ. ಹಲೋ ಹಲೋ ಹಲೋ, ಇವತ್ತು ನಮ್ಮ ಮನೆ ಒಳಗಡೆ ಯಾರನ್ನು ಬಿಡಲ್ಲ. ಯಾಕೆ ಬಿಡಲ್ಲ ನೀವು? ಯಪ್ಪ, ನಿನ್ ನಿತ್ಕೊಂಡ್ ಮಾತಾಡಿ ಹೇಳ್ತೀನಿ. ನಾನು ಎಂತಿನ ಹೇಳಿದಾಳೆ ಯಾರನ್ನ ಒಳಗಡೆ ಬಿಡಬೇಡ ಅಂತ. ಸೋನು ನನಗ್ ಬರಕ್ ಹೇಳಿದ್ಲು. ಯಾಕೆ ನಿಮ್ಗೆ ಹೇಳಿಲ್ವಾ? ಹೌದು ಹೇಳಿದ್ಲು. ನೆನ್ಪಾಯ್ತಾ? ನೆನ್ಪಾಯ್ತು. ಹಿಂದಿಂದ ಸೊಂಟ ಹಿಡ್ಕೊಂಡು ಎತ್ತಿ ಆಚೆಗೆ ಹಾಕ್ರಿ. ಇಲ್ಲಿ ನಿಮ್ 2 ಕೈ ಮೇಲೆ ಎತ್ತಿ. ಯಾಕೆ? ಎತ್ತಿ ಹೇಳ್ತೀನಿ. ಸ್ವಲ್ಪ ಆ ಕಡೆ ಸೊಂಟ ತಿರುಗಿಸಿ. ನಿನಗಂತ ನನ್ ಸೊಂಟ ಮುಟ್ ನೋಡ್ಬಿಟ್ಟ. ನೀ ಮಾಡ್ದೆ. ನಿನಗಂತ ನನ್ ಸೊಂಟ ಮುಟ್ಟಕ್ ಬರ್ತಿದ್ದಾನೆ ಕಣೆ. ಅವ್ಳ ಸೊಂಟ ಏನಕ್ಕೆ ಮುಟ್ಟಕ್ ಹೋಗ್ತಿದ್ದೀರಾ? ಮತ್ತೆ ನೀನೇ ಹೇಳಿಲ್ವಾ, ಮನೆ ಒಳಗಡೆ ಯಾರಾದ್ರೂ ಫ್ರೆಂಡ್ ಬಂದ್ರೆ ಅವ್ರ ಸೊಂಟನ ಹಿಂಗ್ ಹಿಡಿದು ಎತ್ತಿ ಆಚೆ ಹಾಕು ಅಂತ. ಮುಟ್ಟೆ ಮುಟ್ಟೆ ದಿನ್ನ ನಾದಿರ್ರ ದಿನ್ನ. ಅದು ಸೀಳ್ನಾಯಿ ತರ ಇರೋ ನಿಮ್ ಫ್ರೆಂಡ್ಸ್ ಬಂದ್ರೆ, ಜಿಂಕೆ ಮರಿ ತರ ಇರೋ ನನ್ ಫ್ರೆಂಡ್ ಬಂದ್ರ ಅಲ್ಲ ಕಣ್ರಿ. ಜಿಂಕೆ ಮರಿನ ಎಲ್ಲಿದೆ? ಜಿಂಕೆ ಮರಿ ಓಡ್ತಾ ಇದ್ದೆ ನೋಡ್ಲ ಮಗ. ಬಾಲ ತುಚ್ಚಿ ಆಗುತ್ತಲ್ಲ ನಮ್ಮ ಹುಡುಗ. ಒಣಗೋಗಿರೋ ಹೊಗೆ ಸಪ್ಪಿದ್ದಂಗ ಅವಳೆ ಜಿಂಕೆ ಮರಿ ಅಂತೆ. ನಿನ್ ಫ್ರೆಂಡ್ಸಿಗೆ ಒಂದ್ ನ್ಯಾಯ, ನನ್ ಫ್ರೆಂಡ್ಸಿಗೆ ಒಂದ್ ನ್ಯಾಯ. ಏನೇ ಅಷ್ಟು ನ್ಯಾಯ ಮಾತಾಡೋರು ಮೊದ್ಲು ನನಗೊಂದ್ ಸೀರೆ ಕೊಡ್ಸ್ರಿ. ನೀನ್ ಹಿಂಗೆ ಮಾತಾಡೋ, ಏನು ಕೊಡ್ಸಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಸೋನು ನಿನ್ ಗಂಡ ಒಳ್ಳೆ ನಮ್ಮನೆ ಕಮ್ಮಿ ಆಡ್ದಂಗ ಆಡ್ತಾನೆ. ಹಂಗಂದ್ರೆ ನಮ್ಮನೆ DOG ಅಂದ್ರೆ ನಮ್ಮನೆ ನಾಯಿ. ಕಣೆ, ನಾನು ಏನ್ ಹೇಳಿದ್ರು ಕೊಡ್ಸೋದೇ ಇಲ್ಲ. ಇಲ್ಲಿವರೆಗೂ ಒಂದು ಸೀರೆ ಕೊಡ್ಸಿಲ್ಲ ಗೊತ್ತಾ? ನೋಡಿ, ನನ್ ಗಂಡ ನಿನ್ ಗಂಡನ್ ತರನೆ. ಏನ್
ಆಗ ಸಿಕ್ತು ನೋಡು ಒಂದು ಅಂಕುಶ. ಏನದು? ಒಂದ್ ಚಿಕ್ಕ ಬಾಟ್ಲು, ಒಂದ್ 3 ಅಡಿ ಹಗ್ಗ. ಅಲ್ಲ ಕಣೆ, ಅದ್ನ ಇಟ್ಕೊಂಡೇನೆ ಮಾಡೋದು? ಬಾಟ್ಲಲ್ಲಿರೋ ವಿಷನ ಬಾಣ್ಲಿಗೆ ಹಾಕ್ಬಿಟ್ಟು ಹಗ್ಗನ ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ನಿನ್ ಗಂಡನ ಮೇಲೆ ಥರ್ಕ್ಬಿಡ. ಏನೇ ನೀನಿಷ್ಟು ದಡ್ಡಿ ಆದ್ರೆ ಜೀವನ ಮಾಡೋದು ಕಷ್ಟ ಕಣೆ. ನಿನ್ ಗಂಡ ಸರಿಯಾಗಿಲ್ಲ. ನನ್ ಗಂಡನ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ಯಾ? ಏಯ್, ನಿನ್ನ ಗಂಡಂಗ ಅಷ್ಟೇ ಅಲ್ಲ ಕಣೆ, ಕೇಳಿದ್ದನ್ನ ಕೊಡಿಸ್ತಾ ಇರೋ ಪ್ರಪಂಚದಲ್ಲಿರೋ ಎಲ್ಲಾ ಗಂಡಂದ್ರಿಗೂ ಬೈಯೋದೆ. ನೋಡೆ, ನಿನ್ ಗಂಡ ಏನಾದ್ರು ಕೊಡ್ಸಿಲ್ಲ ಅಂದ್ರೆ ತಲೆನೇ ಕೆಡ್ಸ್ಕೋಬೇಡ. ಏನ್ ಮಾಡು ಗೊತ್ತಾ? ಹಿಂಗೆ ಸತ್ತೋಗ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡು. ಏನ್ ಮಾಡ್ಬೇಕು? ಬ್ಲಾಕ್ ಮೇಲ್ ಮಾಡು. ಇದಕ್ಕೆಲ್ಲ ಅವ್ರು ಹೆದ್ರುಕೊಂತಾರೇನೆ. ನೋಡೆ, ಈ ಗಂಡಂದ್ರು ಅನ್ನೋ ಸೈಕಾಲಜಿಯಲ್ಲಿ ನಾನು PhD ಮಾಡಿದೀನಿ. 100ಕ್ಕೆ 99 ಜನ ಗಂಡಂದ್ರು ಹಂಗ ಹೇಳಕ್ ಚಾನ್ಸೇ ಇಲ್ಲ. ಹೌದಾ? ಹಾಗಾದ್ರೆ ನಾನು ಇವತ್ತೇ ಪ್ರಯೋಗ ಮಾಡ್ಬಿಡ್ತೀನಿ. ನೀನೇನ್ ಬಂದಿದ್ದು? ಅಯ್ಯೋ, ಮರ್ತೇ ಹೋಗ್ಬಿಟ್ಟೆ. ನೋಡೆ, ಮಾರ್ಕೆಟ್ ಅಲ್ಲಿ ಪಾತ್ರೆ ತೊಳೆಯೋ ಮಷಿನ್ ಬಂದಿತ್ತಂತೆ, ಅದನ್ನ ನನ್ ಗಂಡ ಕೊಡ್ಸಿದ್ರು. ಅದ್ನೇ ನಿಂಗೆ ಹೇಳೋಗೋಣ ಅಂತ ಬಂದೆ. ಹೌದಾ? ಸೋನು, ನಾನಿನ್ ಬರ್ಲಾ? ಇಷ್ಟು ಹತ್ರ ಬರ್ಬೇಡ ಕಣೆ. ಯಾಕೆ? ಭಯ ಆಗುತ್ತೆ. ಯಾವ್ದಕ್ಕೂ ಮೇಕಪ್ ತೆಗ್ಬಿಟ್ಟು ಹೋಗುವ. ಆಯ್ತು, ಬರ್ಲಾ? ಸೋನು, ಆದ್ರೂ ನಿನ್ ಗಂಡ ಹಿಂಗಿರ್ಬಾರ್ದಾಗಿತ್ತು ಕಣೆ. ನನಗ್ ಗಂಡನೇ ಇರ್ಬಾರ್ದಾಗಿತ್ತು. ಜಗತ್ತಲ್ಲಿ ಅತ್ತೆ ಸೊಸೆ ಬೇಕಾದ್ರೆ ಒಟ್ಟಿಗೆ ಇರ್ತಾರೆ, ಆದ್ರೆ ಹೆಂಡತಿ ಮತ್ ನೆಮ್ಮದಿ ಒಂದೇ ಕಡೆ ಇರಲ್ಲ. ಮತ್ತೇನಾಯ್ತು ನಿನಗೆ? ಇದಕ್ಕೆ ಯಾರಾದ್ರೂ ಅಳ್ತಾರ ಹುಚ್ಚಿ? ಬಾ. ಅದಕ್ಕಲ್ಲ. ಮತ್ ನೀ ಈ ತರ ವಾಯ್ಸ್ ಮಾಡಬೇಡ, ನನಗೆ ಬೇರೆ ಕಡೆ ಸಿಂಕ್ ಆಗ್ಬಿಡುತ್ತೆ. ಮತ್ತೆ ನೀವು ಇವತ್ತೇ ಮನೆಗ್ ಫ್ರಿಜ್ ವಾಷಿಂಗ್ ಮಿಷಿನ್ ತನ್ರಿ. ಕೈ ಬಿಡು. ದುಡ್ಡೇನು ಇತ್ಲಲ್ಲಿರೋ ನುಗ್ಗೆ ಮರದಲ್ಲಿ ಬಿಡುತ್ತಾ? ನಿನಗೆ ಫ್ರಿಜ್ ವಾಷಿಂಗ್ ಮೆಷಿನ್ ಬೇಕು ಅಂತ ತಕ್ಷಣ ತಂದು ಹಾಕಾಕೆ ಆಗಲ್ಲ ಕಣೆ. ಆಗಲ್ಲ 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 ಆಗೋದೇ ಇಲ್ಲ. ಆಗಲ್ಲ. ಹೋಗ ನೀ ಹೆಂಡ್ತಿರ್ನ ಹಿಂಗ 10 ಬಸ್ತಲ್ಲಿ ಇಟ್ಕೊಬೇಕು. ಏನಿದು ಹೊಸ ಸೆಟಪ್? ಇವತ್ ನೀವು ಮನೆಗೆ ಫ್ರಿಜ್ ವಾಷಿಂಗ್ ಮಿಷಿನ್ ತಂದಿಲ್ಲ ಅಂದ್ರೆ ಈ ವಿಷಯ ಕೊಡ್ದು ಅಂದ್ರೆ ಏನೇ ಮಾತಾಡ್ತಾ ಇದ್ದೀನಿ ನೀನು? ಇದಕ್ಕಿದ್ದಂಗೆ ತಗಮ್ಮ ಅಂತಂದ್ರೆ ಇಲ್ಲಿಂದ ತರ್ಲಿ. ಒಂಚೂರು ಟೈಮ್ ಕೊಡು. ನೋ ಟೈಮ್, ಓನ್ಲಿ ಕ್ರೈಮ್. ದುಡುಕ್ಬೇಡ ಕಣೆ, ನನ್ನ ಮಾತು ಕೇಳು. ನಿಮ್ ಮಾತೇನ್ ಕೇಳೋದು? ನೀವು ನನ್ನ ಮಾತು ಕೇಳಿ, ಇಲ್ಲಾಂದ್ರೆ ಇಲ್ಲ ನೋಡಿ. ಫ್ರಿಜ್ ವಾಷಿಂಗ್ ಮಷಿನ್ ತಾನೆ ಇದು ಆರ್ಡರ್ ಮಾಡ್ತೀನಿ. ನನ್ನ ಹೆಂಡತಿಗೆ ಒಂದು ಫ್ರಿಜ್ ವಾಷಿಂಗ್ ಮಷಿನ್. ಥ್ಯಾಂಕ್ ಯು ಸೋ ಮಚ್. ಏನ್ ಸರ್ ಇವಳು? ನಾನು ಕಷ್ಟಪಟ್ಟು ದುಡ್ಡು ಮಾಡೋದು, ಇವಳು ಅದನ್ನೆಲ್ಲ ಒಂದೇ ನಿಮಿಷದಲ್ಲಿ ಖಾಲಿ ಮಾಡೋದಂತೆ. ಸುಮ್ಮನೆ ಇರ್ತಾ ಇರ್ಲಿಲ್ಲ ಸರ್. ಆದ್ರ ಇವ್ರಪ್ಪ ಅಗ್ರಿಮೆಂಟ್ ಮಾಡಿಸ್ಕೊಂಡವನೆ, ನನ್ನ ಮಗಳಿಗೆ ಜ್ವರ ಬಂದ್ರು ನಿನ್ನ ಜೈಲಿಗೆ ಹಾಕ್ತೀನಿ ಅಂತ. ಅದಕ್ಕೆ ಸುಮ್ಮನಾಗಿದ್ದೀನಿ. ಈ ವಿಷಯ ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ. ಬನ್ರಿ ಇಲ್ಲಿ. ಬನ್ರಿ ಇಲ್ಲಿ. ಬಂದೆ. ಅದಲ್ಲ, ಕುಡಿಯಕ್ ಹಾಲು ತಂದು ಕೊಡ್ಬೇಕಾ? ಕೈ ಕಾಲು ಒತ್ಬೇಕಾ? ಇನ್ನೇನ್ ತೊಡೆ ಮೇಲೆ ಮಲಸ್ಕೊಂಡು ತೊಡೆ ಮೇಲೆ ಮಲಸ್ಕೊಂಡು ಜೋಗ ಹಾಡ್ಬೇಕಾ ಅಂದೆ. ಮತ್ತೆ ನಂಗೆ ಈ ಮನೇಲಿ ಇದು ಬೋರ್ ಆಗ್ತಿದೆ ಕಣ್ರಿ. ಇರು, ಒಂದೇ ನಿಮಿಷ ಬಂದೆ. ಅಯ್ಯೋ, ಮನೇನೆ ಚೇಂಜ್ ಮಾಡ್ಬಿಡ್ತ. ಎಲ್ಲಿಗೆ? ಅದೇ ಈ ಮನೇಲಿ ಇದ್ದು ಬೋರ್ ಆಗುತ್ತೆ ಅಂದಲ್ಲ, ಒಂದ್ ಅವ್ರ ತವ್ರ ಮನೆಗೆ ಹೋಗ್ಬಾ, ನೆಮ್ಮದಿಯಾಗಾದ್ರೂ ಇರ್ತೀನಿ. ಇರು, ಕ್ಯಾಬ್ ಬುಕ್ ಮಾಡ್ತೇನೆ. ಅಯ್ಯೋ ರೀ, ನಾನು ಹೇಳಿದಲ್ಲ. ಈ ಲೇಟೆಸ್ಟ್ ಲೇಔಟ್ ಅಲ್ಲಿ ಸೈಟ್ ಎಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಆಡ್ ಬರ್ತಿತ್ತು. ನೀವು ಒಂದ್ ಸೈಟ್ ತಗೊಳ್ಳಿ. ಇದ್ಕಿದ್ದಂಗೆ ಸೈಡ್ ತಗಂತಂದ್ರೆ ಹೆಂಗೆ?
ಅದನ್ನ ಸ್ಟೇಫಿರಿ ಅಂಗಡಿಯಲ್ಲಿ ತಗೊಳ್ಳೋ ನೋಟ್ಬುಕ್ ಅನ್ಕೊಂಡಿದೀಯಾ? ಅಲ್ಲ ರೀ ಸೈಟ್. ಮತ್ತೆ ನನ್ ತವ ದುಡ್ಡಿಲ್ಲ. ಆಗಲ್ಲ 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 ಅವಗೆ ಆಗಲ್ಲ ಆಗಲ್ಲ ಅಂದ್ರೆ ಇಲ್ಲ ನೋಡಿ. ಬೇಡ ಕಣೆ, ಬೇಡ. ಸೈಟ್ ತಾನೆ ನೀರು. ಅಲ್ಲ ಇದು ಲೇಟೆಸ್ಟ್ ಲೇಔಟಾ? ನಮ್ಗೊಂದು 6 ಅಡಿ 3 ಅಡಿ ಸೈಟ್ ಬೇಕಿತ್ತು. ಸಾರಿ 60-40 ಸೈಟ್ ಬೇಕಿತ್ತು. ನಾಳೆ ಬಂದು ದುಡ್ಡು ಕೊಡ್ತೀನಿ ಸರ್, ಇವತ್ತು ಬುಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಗಂಡ ಅಂದ್ರೆ ನನ್ ಗಂಡ. ಸರ್ ಗೊಬ್ಬರ ಮಷೀನ್ ಕೊನೆ ಪಕ್ಷ ಸಿಪ್ಪೆನಾದ್ರೂ ಉಳಿಸುತ್ತೆ. ಇವಳು ನನ್ನ ಪೂರ್ತಿ ಅರೀತಾವಳೆ. ಪರಮಾತ್ಮ ಏನಪ್ಪಾ ನಿನ್ನ ಆಟ? ಆಟ ಹುಡುಗಾಟವೋ ಪರಮಾತ್ಮ ನಾಟವೋ. ಹಲೋ ಮಿಸ್ಟರ್ ನಂದೀಶ್, ನಿಂಗೆ ಮಾನ ಮರ್ಯಾದೆ ಅನ್ನೋದಿದ್ಯಾ? ಕಾಮನ್ ಸೆನ್ಸ್ ಅನ್ನೋದಿದ್ಯಾ? ಅಲ್ಲಿ ಅಡ್ಡದಲ್ಲಿ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ? ನಾನು ಹೆಂಡ್ತಿನ ಮನೆಯಲ್ಲಿ ಅಡ್ಡಡ್ಡ ಕತ್ತರಿಸ್ತಾವಳೆ ಕಣೋ. ಅಂದ್ರೆ ಈ ಊರಲ್ಲಿರೋ ಅಡ್ಡ ರಸ್ತೆನೆಲ್ಲ ನಿನ್ನ ಹೆಂಡತಿನೇ ಕತ್ತರಿಸಿದ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಲ್ಲೇ. ಹೂ ಕಣ, ಸೀರಿಯಸ್ ಆಗಿದ್ಯಾ? ಮೆಟ್ಟು ಹೊರಗಡೆ ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಏನೋ? ನನ್ನ ಹೆಂಡತಿಗೆ ಕೇಳಿದ್ನೆಲ್ಲ ಕೇಳಿದ ತಕ್ಷಣ ಕೊಡಿಸ್ಬೇಕಂತೆ. ಇಲ್ಲಾಂದ್ರೆ ವಿಷ ಕುಡಿದು ಹೆಂಗ್ ಮಾಡ್ಕೊತೀನಿ ಅಂತ ನನ್ನ ಬ್ಲಾಕ್ ಮೇಲ್ ಮಾಡ್ತಾವಳೆ ಕಣೋ. ಇಷ್ಟೇನಾ? ಬಾರೋ ಬಾರೋ ಇಲ್ಲಿ ನೋಡೋ, ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಯ್ತು. ನನ್ನ ಹೆಂಡತಿನೂ ಇದೇ ಟ್ರಿಕ್ಸ್ ನ ಯೂಸ್ ಮಾಡಿ 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 ನನ್ ಖಾಲಿ ತಪ್ಲೆ ಮಾಡ್ಬಿಟ್ಲು. ನಾವ್ ಗಂಡಸರು ಸುಮ್ನಿರ್ತೀವ? ಒಂದಿನ ಅದೇ ವಿಷದ ಬಾಟ್ಲು ಅದೇ ಹಗ್ಗನ ಅವಳು ಮುಂದಿಟ್ಟು, ಅಪಿ ವಿಷ ಕುಡಿ ಕುಡಿಯೇ, ನೇನು ನಾನೇ ಹಾಕ್ತೀನಿ ಅಂದೆ. ತೆಪ್ಪಗೋಗಿ ಅಡಿಗೆ ಮನೇಲಿ ಕೂತ್ಲು. ಹೌದಾ? ಈ ಫಾರ್ಮುಲಾ ನಮ್ಮ ಮನೇಲಿ ಅಪ್ಲೈ ಆಗತ್ತೆ ಅಂತೀಯಾ? ಏಯ್, ಯಾರ್ ಮನೆ ಜಿರಳೆ ಆದ್ರೇನು ಸ್ಪ್ರೇ ಮಾಡಿದ್ರೆ ಸಾಯ್ಲೇಬೇಕು. ಹೌದಾ? ಹಂಗಾದ್ರೆ ಇವಾಗ ನೋಡು. ಹೆಂಡತಿ ಒಂದು ಕಿತ್ತೋಗಿರೋ ಬಾಟಲು ಹರಿದಿರೋ ಹಗ್ಗ ಇಟ್ಕೊಂಡು ಇಷ್ಟೊತ್ತನ್ನ ಆಟ ಆಡ್ಸಿದೆ ಅಲ್ವಾ? ಈಗ ನನ್ನ ಆಟ ಶುರು. ಮಗ, ಇಳ್ಬೇಡ.